ಇನ್ನು ಒಂದೆಡೆ ಚಿನ್ನ ಬೆಳ್ಳಿಯ ಬೆಲೆ ಕಡಿಮೆ ಆಗ್ತಾ ಹೋದರೆ ಮತ್ತೊಂದು ಕಡೆ ಷೇರು ಮಾರುಕಟ್ಟೆ ಮೇಲೆ ಯುದ್ಧದ ಎಫೆಕ್ಟು ಮತ್ತೆ ಮುಂದುವರಿತಾ ಇದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ ಉಂಟಾಗ್ತಾ ಇದೆ. ದಿನದ ಆರಂಭಕ್ಕೆ ಸೆನ್ಸೆಕ್ಸ್ ಸರಿಸುಮಾರು 1800 ಪಾಯಿಂಟ್ಗಳಷ್ಟು ಕುಸಿತ ಆಗಿದೆ. ಇನ್ನು ನಿಫ್ಟಿಯಲ್ಲೂ ಕೂಡ 412 ಪಾಯಿಂಟ್ಗಳಷ್ಟು ಕುಸಿತ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 12 ಲಕ್ಷ ಕೋಟಿಯನ್ನ ಕಳೆದುಕೊಂಡಿದ್ದಾರೆ ಹೂಡಿಕೆದಾರರು. ಕೆಲವೇ ದಿನಗಳ ಹಿಂದೆ ಸರಿಸುಮಾರು 11 ಲಕ್ಷ ಕೋಟಿಯಷ್ಟು ಕಳ್ಕೊಂಡಿದ್ರು. ಈಗ 12 ಲಕ್ಷ ಕೋಟಿಯಷ್ಟು ಹಣ ಕಳ್ಕೊಂಡಿದ್ದಾರೆ. ಇದು ಭಾರತದ ಆರ್ಥಿಕತೆಗೆ ಭಾರಿ ಹೊಡೆತ. ಯಾರ್ಯಾರು ಹೂಡಿಕೆ ಮಾಡಿದ್ರು ಶೇರ್ ಮಾರುಕಟ್ಟೆಯಲ್ಲಿ ಅವರಿಗೆ ಭಾರಿ ಹೊಡೆತ ಆಗಿದೆ. ಈಗ ಭಾರಿ ಪ್ರಮಾಣದಲ್ಲಿ ಹೊಡೆತ ಬಿದ್ದಿರೋದ್ರಿಂದಾಗಿ ಈಗ ಮತ್ತೆ ಕುಸಿತ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸ್ತಾ ಇದೆ. 1 ಗಂಟೆಯಲ್ಲೇ ಹೂಡಿಕೆದಾರರ ಜೇಬಿಗೆ ಭಾರಿ ಕತ್ತರಿ ಬಿತ್ತು. ಡಾಲರ್ ಎದುರು ಭಾರತದ ರೂಪಾಯಿ ಮೌಲ್ಯ ಮತ್ತೆ ಕುಸಿತ ಆಗಿದೆ. ಕಳೆದ 5-6 ದಿನಗಳಲ್ಲಿ ಭಾರತದ ರೂಪಾಯಿ ಮೌಲ್ಯ ಸರಿಸುಮಾರು 2 ರಿಂದ 3 ರೂಪಾಯಿಯಷ್ಟು ಕುಸಿತ ಆಗಿದೆ. ಈಗ $1ಗೆ 93 ರೂಪಾಯಿ 84 ಪೈಸೆಗೆ ಕುಸಿತ ಆಗಿದೆ ರೂಪಾಯಿ ಮೌಲ್ಯ. ಇವತ್ತು ಮತ್ತೆ 12 ಪೈಸೆಯಷ್ಟು ಕುಸಿತ ಆಗಿದೆ. ಹೀಗಾಗಿ ಏನಾಗುತ್ತೆ ಅಂದರೆ ಯಾರ್ಯಾರು ಹೂಡಿಕೆ ಮಾಡಬೇಕಾಗತ್ತೆ ಅವರು ಒಂದೆಡೆ ಭಾರತದಿಂದ ಯಾರು ಹೂಡಿಕೆ ಮಾಡ್ತಾರೆ, ಭಾರತೀಯರು ಕೂಡ ಇಲ್ಲಿ ದುಡ್ಡು ಕಳ್ಕೊಳ್ತಾರೆ ಅಂದರೆ ಹೆಚ್ಚು ಹಣವನ್ನು ಹೂಡಿಕೆ ಮಾಡಬೇಕಾಗತ್ತೆ. ಮತ್ತೊಂದು ಕಡೆ ಯಾರು ವಿದೇಶಿಗರು ಹೂಡಿಕೆ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಆತಂಕ ಎದುರಾಗ್ತಾ ಇದೆ. ಹೀಗಾಗಿ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಏರಿಳಿತ, ಲಕ್ಷ ಕೋಟಿಯಷ್ಟು ಹಣ ಕಳೆದುಕೊಳ್ತಾ ಇರುವಂಥದ್ದು ಸಹಜವಾಗಿ ಯಾರ್ಯಾರು ಹೂಡಿಕೆ ಮಾಡ್ತಾ ಇದ್ದಾರೆ ಅವರಿಗೆ ಆತಂಕ ಹುಟ್ಟಾಕತ್ತೆ, ಅವರಿಗೆ ಆತಂಕ ಎದುರಾಗತ್ತೆ. ಹೀಗಾಗಿ ವಿದೇಶಿ ಹೂಡಿಕೆದಾರರು ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ ಅಂತ ವಾತಾವರಣ ಸಹಜವಾಗಿ ಕ್ರಿಯೇಟ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಈಗಲಾದರೂ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.